ಆಗಮಿಸಿದ ಶರಣ ಬಂಧುಗಳಿಗೂ ತಾಯಂದಿರಿಗೂ ಶರಣಾರ್ಥಿಗಳನ್ನ ಹೇಳ್ತಾ, ಮೊನ್ನೆ ದಿನ ಕಾರಂಜಿ ಮಠದ ಪೂಜ್ಯ ಶ್ರೀಗಳ ಅಮೃತ ಮಹೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ಜರುಗಿದೆ. ಇದಕ್ಕೆ ಭಾಗವಹಿಸಿ ತನು ಮನ ಧನಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ ಎಲ್ಲ ಶರಣ ಬಂಧುಗಳಿಗೂ ತಾಯಂದಿರಿಗೂ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಿಕೆ ಬಯಸ್ತಾರೆ. ಅಮೃತ ಮಹೋತ್ಸವ ಅನ್ನೋದು ಜೀವನದ ಒಂದು ಪ್ರಮುಖ ಘಟ್ಟ. ಅದು ವ್ಯಕ್ತಿ ಆಗಿರಬಹುದು, ಸ್ವಾಮಿ ಆಗಿರಬಹುದು. ಸ್ವಾಮಿಗಳಿಗೆ ಜನ್ಮ ಕೊಟ್ಟಂತ ತಾಯಿ ತಂದೆಗಳನ್ನ ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ತಾಯಂದಿರೇ ಮತ್ತು ಸಮಾಜದ ಪ್ರಮುಖರು ನಮ್ಮ ತಾಯಿ ತಂದೆಗಳನ್ನು ತಿಳ್ಕೊಂಡು ಸಮಾಜಕ್ಕಾಗಿ ಅರ್ಪಿತಗೊಂಡಿರ್ತಕ್ಕಂಥ ಒಂದು ಜೀವನವನ್ನು ನಡೆಸ್ತಕ್ಕಂಥವ್ರೆ ಆ ಸ್ವಾಮೀಜಿಗಳು. ಅಂಥವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡೋದು ಸಮಾಜದ ಒಂದು ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು ಜರುಗಿತು. ಮೌಲಿಕವಾಗಿರ್ತಕ್ಕಂಥ ಕಾರಂಜಿ ಮಠ ಶ್ರೀಗಳು ಕಳೆದ 30 ವರ್ಷಗಳಲ್ಲಿ ಶ್ರೀಮಠದ ಸ್ಥಾಪನೆ ಆಗಿರ್ಬೋದು, ಅದಾದ ನಂತರ ಇಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವೆಲ್ಲವನ್ನ ಅವಲೋಕನ ಮಾಡಿದಾಗ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಮಠಮಾನ್ಯಗಳಿಗಿರ್ತಕ್ಕಂಥ ಪಾವಿತ್ರ್ಯತೆ ಮತ್ತು ಮಠಮಾನ್ಯಗಳಿಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನ ನಾವು ಅವಲೋಕನ ಮಾಡಿದಾಗ 12ನೇ ಶತಮಾನದಲ್ಲಿ ಏನು ಬಸವಾದಿ ಶಿವಶರಣರು ಬಿಟ್ಟು ಹೋದಂತ ಅನುಭವ ಮಂಟಪದ ಕಲ್ಪನೆ, ಕಾಯಕ ಮತ್ತು ದಾಸೋಹದ ಕಲ್ಪನೆಯನ್ನ 21ನೇ ಶತಮಾನದಲ್ಲಿಯೂ ಸಾರ್ಥಕವಾಗಿ ನಡೆಸಿದವರು ಕಾರಂಜಿ ಮಠದ ಪೂಜ್ಯ ಶ್ರೀಗಳು ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಮತ್ತು ಶ್ರೀಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಅನೇಕ ಜನ ಮಾತನಾಡಿದರು. ಮಾತೃ ಹೃದಯ ಅಂತಕ್ಕಂಥ ಮಾತನ್ನ ಎಲ್ಲರೂ ಹೇಳಿದರು. ಕಾರಣ ಏನು? ಶ್ರೀಮಠಕ್ಕೆ ಬಂದಂತ ನೊಂದ ಭಕ್ತನ ತನುವುಗಳನ್ನ ವಿಚಾರಿಸಿ, ಮನೇಲಿ ಹೆಂಗದಾರಪ್ಪ, ನಿಮ್ಮ ಅವ್ವ ಹೆಂಗದಾರ, ನಿಮ್ ಮನ್ಯಾಗಿನವ್ರು ಹೆಂಗದಾರ, ಮಕ್ಕಳು ಮದ್ವಿ ಮಾಡಿದೇನು, ಅವ್ ಏನೋ ತ್ರಾಸ ಮಾಡ್ಕೊಂಡು ಮಠಕ್ಕೆ ಬಂದಾಗ ಒಂದು ನಿಮಿಷ ಅವನ ಜೊತೆಗೆ ಮಾನಸಿಕ ಸಮಾಧಾನವನ್ನ ಕೊಡ್ತಕ್ಕಂಥವನೇ ಗುರು ಅಂತ ನಿಜವಾದ ಅರ್ಥದಲ್ಲಿ ಗುರುವಾಗಿ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡವರು ಗುರುಸಿದ್ದ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಶಿವಾನುಭವ ಕಾರ್ಯಕ್ರಮ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಶಿವಾನುಭವ ಕಾರ್ಯಕ್ರಮಗಳನ್ನ, ಶತಮಾನ ಉತ್ಸವಗಳನ್ನ ಆಚರಣೆ ಮಾಡೋದ್ರ ಮೂಲಕ ಒಬ್ಬ ಸ್ವಾಮೀಜಿ ಲಿಂಗ ಪೂಜೆಯನ್ನ ಮಾಡುವುದು ಎಷ್ಟು ಮಹತ್ವವೋ, ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಜನರನ್ನ ಗುರುತಿಸಿ, ಅದು ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕರಾಗಿರ್ಬೋದು, ಅವರನ್ನ ಗುರುತಿಸಿ ಗೌರವಿಸಿ ಬೆನ್ನು ಚಪ್ಪರಿಸಿ ಇನ್ನೂ ಕೆಲಸ ಮಾಡ್ರಂತ ಹೇಳ್ತಕ್ಕಂಥದ್ದು ಅದು ಗುರುವಿನ ಕೆಲಸ. ಅದನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದವರು ಕಾರಂಜಿ ಮಠದ ಪೂಜ್ಯ ಶ್ರೀಗಳು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, 21ನೇ ಶತಮಾನದಲ್ಲಿಯೂ ಸಹಿತ ಶ್ರೀ ಮಠಗಳು ಇವತ್ತು ಕರ್ನಾಟಕದಲ್ಲಿ ಸುಮಾರು 3000ಕ್ಕಿಂತ ಹೆಚ್ಚು ಮಠಮಾನ್ಯಗಳು ಇವತ್ತು ಕರ್ನಾಟಕದಲ್ಲಿ ಇದ್ದುವು ಅಂತೇಳಿ ನಾವು ಇತಿಹಾಸ ಕೇಳ್ತೀವಿ. ಆದ್ರೆ ಇದ್ದುವು ಅನ್ನೋದಕ್ಕಿಂತಲೂ ಇದಾವು ಸರಿಯಾಗಿ ಕೆಲಸ ಮಾಡ್ತಾವ ಅಂತೇಳಿ ಕೆಲವು ಮಠಗಳಲ್ಲಿ ನಮ್ಮ ಕಾರಂಜಿ ಮಠವು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿ, ಅಂತ ಒಬ್ಬ ಪೂಜ್ಯ ಶ್ರೀಗಳ ಅಮೃತ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಇವತ್ತು ರಜತ ಮಹೋತ್ಸವ ಕಾರ್ಯಕ್ರಮ ಅಂದ್ರೆ ಮಠ ಸ್ಥಾಪನೆಯಾಗಿ ಇಲ್ಲಿ ಶಿವಾನುಭವ ಗೋಷ್ಠಿ ಇರ್ಬೋದು, ಕನ್ನಡದ ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆ ಅಮೃತ ಮಹೋತ್ಸವದ ಒಂದು ಸಂದರ್ಭ ಇವತ್ತು ಬೆಳಗಾವಿಯಲ್ಲಿ ಶ್ರೀಮಠದಲ್ಲಿ ಅದು ಜರುಗ್ತಾ ಇದೆ. 4 ದಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ವಿಶೇಷವಾಗಿ ಮಹಾತ್ಮರ ಜೀವನ ಪ್ರವಚನ ಪ್ರಾರಂಭೋತ್ಸವ, ಪ್ರತಿ ದಿನವೂ ಸಹಿತ ಮಹಾತ್ಮರ ಬಗ್ಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನ ಸಮಾಜದ ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಶ್ರೀಮಠದಲ್ಲಿ ಜರುಗ್ತಾ ಇದೆ. ಇವತ್ತು ವಿಶೇಷವಾಗಿ ಹದಿಗುಂದದ ಶ್ರೀಗಳು ಮಾತುಗಳನ್ನ
ಬಹಳ ದಿನಗಳ ನಂತರ ಅವ್ರ ಮಾತು ಕೇಳ್ತಕ್ಕಂತ ಅವಕಾಶ. ನಾನು ಮಂತೇಶ್ ಕೌಸರ್ಗಿ ಮಾತಾಡಕತ್ತಿದ್ದೀವಿ. ನಮ್ಗೆ ಯಾರೋ ಹೇಳಿದ್ರು, ಅಜ್ಜಾರ್ ನಿಮ್ ಕಡೆನ ನೋಡಕತ್ತಾರ್ರಿ, ಮಾತಾಡಬೇಡ್ರಿ. ಅಜ್ಜಾರ್ ಹೆಂಗಂದ್ರ ಬಡಗಿ ತಗೊಂಡು ಹೇಳವ್ರು, ಬೆಣ್ಣು ಚಪ್ಪರ್ಚಿನೂ ಹೇಳವ್ರು. ಅಂದ್ರ ಅಂತ ಗುರುಗಳು ಇರ್ಬೇಕ. ನಾವೆಷ್ಟೇ ದೊಡ್ಡವರಾಗಿರ್ಬೋದು ಅಥವಾ ನಾವ್ ಯಾರೇ ಆಗಿರ್ಬೋದು, ತಪ್ಪು ಒಪ್ಪುಗಳನ್ನ ಹೇಳ್ತಕ್ಕಂಥ ಗುರು ಮತ್ತು ಶಿಷ್ಯರ ಸಂಬಂಧ ಹೆಂಗಂದ್ರೆ ತಾಯಿ ಮಕ್ಕಳ ಸಂಬಂಧ. ತಪ್ಪು ಮಾಡಿದಾಗ ಬೈಯೋದು, ಒಳ್ಳೇದ್ ಮಾಡಿದಾಗ ಬೆಣ್ಣು ಚಪ್ಪರಿಸೋದೇ ಗುರು ಮತ್ತು ಶಿಷ್ಯರ ಸಂಬಂಧ. ಅಂತ ಪೂಜ್ಯ ಶ್ರೀಗಳು ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನ ನೀವು ನೋಡಿರ್ಬೇಕಾರ. ಬಾಲಲೀಲಾ ಮಹಾಂತ ಶಿವಯೋಗಿಗಳನ್ನ ತೆಗೆದುಕೊಳ್ರಿ, ಮುರುಗೋಡದ ಮಹಾಂತಜ್ಜನವ್ರು ನೀವು ತೆಗೆದುಕೊಳ್ರಿ, ಶಿವಬಸವ ಮಹಾಸ್ವಾಮಿಗಳ ನೀವು ನೋಡ್ರಿ. ಒಟ್ಟು ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಆಗಿ ಹೋದಂತ ಶರಣರನ್ನ, ಅವರು ಮಾಡಿರ್ತಕ್ಕಂಥ ಪವಾಡಗಳನ್ನ ನೋಡಿದ್ರೆ ನಿಜವಾಗಿಯೂ ಅರ್ಥಪೂರ್ಣವಾಗಿ ಸಮಾಜಕ್ಕಾಗಿ ಬದುಕಿದವರು ನಮ್ಮ ಮಠಾಧೀಶರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬರೀ ಬರೀ ಧರ್ಮದ ಕೆಲಸ ಅಷ್ಟೇ ಮಾಡ್ಲಿಲ್ಲ ಅವರು. ನೀವು ನೋಡಿರ್ಬೇಕಾರ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸೋದಿರ್ಬೋದು, ಸಮಾಜದಲ್ಲಿ ತಪ್ಪುಗಳಾದಾಗ ಹೋರಾಟಗಳನ್ನ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಅವು ಎಲ್ಲವಕ್ಕೂ ಸಹಿತ ಮುಂಚೂಣಿಯಲ್ಲಿ ನಿರ್ತಕ್ಕಂಥ ಕೆಲಸವನ್ನ ನಮ್ಮ ಮಠಾಧೀಶರು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಬೆಳಗಾವಿಗೆ ಕಳಶಪ್ರಾಯರಾಗಿರ್ತಕ್ಕಂಥ ನಾಗನೂರಿನ ರುದ್ರಾಕ್ಷಿ ಮಠ ಮತ್ತು ಕಾರಂಜಿ ಮಠ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಾಲಲೀಲಾ ಮಹಾಂತ ಶಿವಗಳ ಅವರ ಅವರ ಬದುಕಿನ ಬಗ್ಗೆ ಬಹಳ ಮಾರ್ಮಿಕವಾಗಿ ಇವತ್ತು ಅವರು ನಮ್ಗೆಲ್ಲರೂ ಸಹಿತ ಆಶೀರ್ವಚನವನ್ನ ನೀಡಿದ್ದಾರೆ. ಇಂಥ ಮಾತುಗಳನ್ನ ಕೇಳುವುದರ ಮೂಲಕ ಮನುಷ್ಯ ನಾನು ನಡೆಯತಕ್ಕಂಥ ದಾರಿ, ಕ್ರಮಿಸಬೇಕಾದ ದಾರಿದ ಬಗ್ಗೆ ಅವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಸಹಿತ ಮನುಷ್ಯನ ಜೀವನದಲ್ಲಿ ಅದು ಒದಗಿ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನಾಗಿದೆ, ನಾನು ಹಲವಾರು ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ಮಾತನಾಡಿದೆ. ಮಠಗಳಿಗೆ ಹೋಗ್ತಕ್ಕಂಥ ಜನರ ವಯಮಾನವೇನು ಅಂತಕ್ಕಂಥ ಒಂದು ಮಾನದಂಡದ ಪ್ರಶ್ನೆ ನಮ್ಗೆಲ್ಲರಿಗೂ ಮೂಡ್ತಾ ಇದೆ. ವಯಸ್ಸಾದವ್ರು ಅಷ್ಟೇ ಮಠಕ್ಕೆ ಹೋಗೋದೇನಪ್ಪಾ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮಗೆ ಮೂಡಿದೆ. ಮೊನ್ನೆ ನಮ್ಮಲ್ಲಿ ಶ್ರಾವಣ ಮಾಸ, ಪ್ರತಿ ವರ್ಷ ಚಿಕ್ಕೋಡಿಯಲ್ಲಿ ಶ್ರಾವಣ ಮಾಸ ಕಾರ್ಯಕ್ರಮ, ಒಂದು ತಿಂಗಳ ಪ್ರವಚನ ಹೇಳೋ, ಬಹಳ ಒಳ್ಳೆಯವರು ಹೇಳೋರು ಬರೋ. ಆದ್ರೆ ಎಷ್ಟು ಜನ ಬರ್ತಿದ್ರಪ್ಪ? 200 ಜನ ಬರ್ತಿದ್ರು. ಬಹಳ ಅದು 200 ಜನ ಅಂದ್ರೆ ಬಹಳ ದೊಡ್ಡ ಸಂಖ್ಯೆ. ಕಡಿ ದಾಸೋಹ ದಿವ್ಸ 4000 ಮಂದಿ ಬರ್ತಾರ. ದಾಸೋಹ ದಿವ್ಸ 4000 ಜನ ಪ್ರವಚನ ಕೇಳಕ್ ದಿನ 200 ಜನ, ಅದ್ರಾಗ 90% ಹೆಣ್ಮಕ್ಳು. ನಾವು ಸ್ವಾಮೀಜಿ ಅವ್ರಿಗೆ ಅಂದ್ರೆ ಏನ್ರಿ ಬುದ್ಧಿ ಇದು, ಯಾರಕ್ ಮಾಡಬೇಕು ಇದು? ಈ ಬರಿಂದ ಯಾರು ಮುಂದಿನ ಸಮಾಜಕ್ಕೆ ಮುನ್ನಡೆಸೋರ್ದಾರ ಅವರು ಇದ್ರ ಬಗ್ಗೆ ಕೇಳಬೇಕು. ಅಂತ ಜನರಿಗೆ ಇದು ಮುಟ್ಟಬೇಕಲ್ರಿ ಬುದ್ಧಿ ಇದು. ಬರೀ ಅಂದ್ರೆ ವಯಸ್ಸಾದವರು ತಪ್ಪು ತಿಳ್ಕೊಬಾರ್ದು. ದಯವಿಟ್ಟು ವಯಸ್ಸಾದವರು ಕೇಳಲೇಬೇಕು. ನೀವು ಕೇಳಿ ಮನ್ಯಾಗ ಹೇಳಿದಾಗ ಧರ್ಮ ಉಳ್ದೈತಿ ಇವತ್ತು. ಅದಕ್ಕಾಗಿ ಯುವಜನಾಂಗಕ್ಕೆ ಹೇಳ್ಬೇಕಲ್ರಿ ಬುದ್ಧಿ ಇದನ್ನ ಅಂತ ಹೇಳಿದಾಗ ನಾವು ವಿಶೇಷ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಮಾಡಿದೀವಿ. ಅದೇನಂದ್ರೆ ಪ್ರತಿದಿನ ಬೇರೆ ಬೇರೆ ಓಣಿಯಲ್ಲೇನೆ ಮಠಾಧೀಶರು ಹೋಗಿ ಅಲ್ಲಿ ಪ್ರವಚನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಅಲ್ಲಿ ಸುಮಾರು ಪ್ರತಿ ಓಣಿಯಲ್ಲಿ ಏನಾಗ್ತಿತ್ರಿ, 2-3 ತಾಸು ಆಕಿತ್ತು ಮಠಕ್ಕೆ ಬಂದು ಹೋಗೋದು. ಅಲ್ಲಿ ಹೋಗಿ ಮಾಡಿದ್ರೆ ಅದು ಬರೀ 1.5 ತಾಸದ ಕಾರ್ಯಕ್ರಮ ಮುಗಿತಿತ್ತು. ಅಂದ್ರೆ ಧಾರಾವಾಹಿ ಯಾವ ತಪ್ಪಿರ್ಲಿಲ್ಲ. ಇದರಿಂದ 100% ಅಟೆಂಡೆನ್ಸ್, 1000 ಜನ 500 ಜನ ಕೂಡ್ತಿದ್ರು. ಮತ್ತು ಬಹಳ ಯಶಸ್ವಿ ಕಾರ್ಯಕ್ರಮ. ಅಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಸಾಕಷ್ಟು ಸ್ವಾಮೀಜಿಗಳಿಗೆ ತಾವು ಏನ್ ಕೊಡ್ಬೇಕಾಗಿತ್ತು ಹಣ ಕೊಟ್ರು, ಸಹಾಯ ಮಾಡಿದ್ರು. ನೀವು ನಮ್ಮ ಓಣಿಗೆ ಬರ್ರಿ. ನಮ್ಮ 30 ಬಡಾವಣೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಮತ್ತು ವಿಶೇಷ ಅಂದ್ರೆ ಬರೀ ನಮ್ಮ ಸಮಾಜ ಅಷ್ಟೇ ಅಲ್ಲ, ಉಳಿದ ಎಲ್ಲಾ ಸಮುದಾಯದವರು ಶ್ರೀಮಠದ ಮಠಾಧೀಶರನ್ನ ಕರೆದು ತಮ್ಮ ಓಣಿಯಲ್ಲಿ ಆ ಕಾರ್ಯಕ್ರಮಗಳನ್ನ ಅತ್ಯಂತ ಅರ್ಥಪೂರ್ಣವಾಗಿ ಮಠಾಧೀಶರು ಬರ್ತಾರಂತೆ ಇಡೀ ಓಣಿ ಕಸ ಹುಡುಗಿ ರಂಗೋಲಿ ಹಾಕಿ ಸಾರಿಸಿ ತಾವು ಅಗದಿ ಶುದ್ಧ ಹಸ್ತರಾಗಿ ನಿಂತು ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ಇದು ನಾವಿವತ್ತು ಬದಲಾವಣೆಗೆ ನಾವು ಸಾಕ್ಷಿ ಆಗಬೇಕಾಗಿದೆ. ಇವತ್ತು ಪೂಜ್ಯ ಶ್ರೀಗಳು ಏನ್ ಮಠದಲ್ಲಿ ಮಾಡಾಕತ್ತಾರ, ಇದು ಇನ್ನು ಬೇರೆ ಬೇರೆ ಬಡಾವಣೆಗಳು ಸಹಿತ ಈ ರೀತಿ ಮಾಡಿದಾದ್ರೆ ಅದು ಹೆಚ್ಚು ಪರಿಣಾಮಕಾರಿ ಆಗಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಮಾತು, ಇವತ್ತು ಜನರ ಹತ್ರ ಎಲ್ಲ ಐತಿ, ಆದ್ರೆ ಟೈಮ್ ಇಲ್ಲ. ಇದೊಂದು ಅರ್ಥ ಮಾಡ್ಕೊಡ್ರಿ. ಮಣ್ಣಿ ಕಾರ್ಯಕ್ರಮ ಮಾಡುವಾಗ
ನಾವು ಮೊದಲನೇ ಮೀಟಿಂಗ್ ನಲ್ಲಿ ಒಂದು ನಿರ್ಧಾರ ಮಾಡಿದ್ವಿ. 11:25 11ವರೆಗೆ ಪ್ರಾರಂಭ ಆಗಬೇಕು, 1:25 ಮುಗಿಬೇಕಂತೇಳಿ ನಮ್ಮ ನಿರ್ಧಾರ ಇತ್ತು. ಆ ದಿನ ಮುಂಜಾನೆ 11:20 ಸ್ಟಾರ್ಟ್ ಆಗಿ 1:30 ನಾವು ಕಾರ್ಯಕ್ರಮ ಮುಗಿಸಿದ್ದು ಒಂದು ವಿಶೇಷ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ನಮ್ಮ ಮುಂದೆ ಕುಂತವ್ರು ಅವ್ರಿಗೂ ಅವ್ರದ್ದು ಟೈಮ್ ಮಹತ್ವ ಇರ್ತದ. ನಾವು ವೇದಿಕೆ ಮೇಲೆ ಇಲ್ಲಿ ಬರ್ತಿದ್ದೀವಿ, ನಿಮಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ದಯವಿಟ್ಟು ಮಾತನಾಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಲಾಗಿದೆ ಅಂತೇಳಿ ಇಲ್ಲಿ ಬರ್ದಿದ್ದೀವಿ. ಅದಕ್ಕೆ ಮಂತ್ರಿಗಳು ಅಂದ್ರೆ ಕೌಡಿಗೆ ಮಟ್ರಿ ಯಾಕೋ ಹಿಂದ್ ಬಂದ್ ನಿಂತಾರಂತೆ. ಅಂದಿನಲ್ಲಿ ಹಿಂದೆ ಹೋಗಿ ನಿಲ್ಲೋ ಇಚ್ಛೆ ಇರ್ಲಿಲ್ಲ, ಆದ್ರ ಅದು ಟ್ರ್ಯಾಕ್ ತಪ್ಪಬಾರ್ದು, ಮಾತು ಆ ಕಾರ್ಯಕ್ರಮಕ್ಕೆ ಔಚಿತ್ಯತೆ ಏನಿದೆ ಅಷ್ಟೇ ಮಾತನಾಡ್ಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಇಂಥ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಇವತ್ತು ಜರುಗಿತು. ಕಾರಂಜಿ ಮಠದ ಶ್ರೀಗಳು ಇನ್ನೂ ಹೆಚ್ಚು ಕಾಲ 100 ವರ್ಷ ಕಾಲ ಬದುಕಬೇಕಂತೇಳಿ ನಾವೆಲ್ಲರೂ ಸಹಿತ ಆ ಒಂದು ಇಚ್ಛೆಯನ್ನ ಪರಮಾತ್ಮನಲ್ಲಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತು ಅವರು ಇನ್ನೂ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಶ್ರೀಮಠದಿಂದ ಏನೇನು ವಿಶೇಷ ಕಾರ್ಯಕ್ರಮಗಳನ್ನ ತಾವು ಆಯೋಜನೆ ಮಾಡ್ತೀರಿ, ಅದಕ್ಕೆಲ್ಲ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಒಂದು ಕಾರ್ಯಕ್ರಮ ನಾವು ನಿಮಿತ್ತ ಮಾತ್ರ, ಅವರು ಹೆಸರಿನಿಂದ ಆ ಕಾರ್ಯಕ್ರಮ ಯಶಸ್ವಿ ಆಗಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನನಗೆ ವಿಶೇಷ ಇವತ್ತು 2,000 ಜನ ಏನ್ ಬರ್ತಾರ್ರಿ, 3,000 ಜನ ಏನ್ ಬರ್ತಾರ ಅಂತನೂ ಕೆಲವೊಬ್ರು ಮಾತಾಡಿದ್ರು. ನಾನು ಆದ್ರೆ ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಅವರು ಯಾರ ಮನೆಯಲ್ಲಿ ತೊಂದರೆ ಆಗ್ಯದ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಬಂದಾರ, ಯಾರ ಮನೆಯೊಳಗ ಸಾವಾಗ್ಯದ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬಂದಾರ, ಯಾರ ಮನೆಯೊಳಗೆ ಒಳ್ಳೇದಾಗಿದ್ದ ಅವ್ರನ್ನ ಕರೆದು ಆಶೀರ್ವಾದ ಮಾಡ್ಯಾರ, ಯಾರ ಮನೆಯೊಳಗೆ ಸುಖ ಮತ್ತು ದುಃಖಕ್ಕೆ ಸ್ಪಂದಿಸಿದಂತ ಸ್ವಾಮೀಜಿಯವರು ಅಂದ್ರೆ ಗುರುಸಿದ್ಧ ಸ್ವಾಮಿಗಳು. ಅದಕ್ಕೆ ಯಾರ ಅನುದಾನಗಳಿಗೆ ಅವ್ರು ಆಗ್ಯಾರ ಅವ್ರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಬೆಳಗಾವಿಯ ಎಲ್ಲಾ ಮೂಲೆಗಳಿಂದಲೂ ಬಂದಿರತಕ್ಕಂತ ಇಡೀ ಜನಾಂಗವನ್ನು ನಾನು ಆ ದಿವಸ ನೋಡಿದೆ. ಮತ್ತು ಒಂದು ಮಾತು ಹೇಳ್ತೇನೆ, ಇವತ್ತು ಪಲ್ಲಕ್ಕಿಯಲ್ಲಿ ಕುಳಿತು ಮೆರವಣಿಗೆಗಳನ್ನ ಮಾಡದೆ ಜನರ ಮನಗಳನ್ನು ಮುಟ್ತಕ್ಕಂಥ ಕೆಲಸವನ್ನ ನಮ್ಮ ಕಾರಂಜಿ ಮಠ ಶ್ರೀಗಳು ಮಾಡಿದ್ದಾರೆ. ಇವತ್ತು ಮಠಾಧೀಶರಿಗೆ, ಯುವ ಯತಿಗಳಿಗೆ ಆದರ್ಶ ಗುರುಗಳಾಗಿದವರು ನಮ್ಮ ಕಾರಂಜಿ ಮಠದ ಪೂಜ್ಯ ಶ್ರೀಗಳು ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಠಗಳಿಂದ ಆಗ್ಬೇಕಾಗಿದೆ. ಇವತ್ತು ಮಠಗಳ ವ್ಯವಸ್ಥೆಗಳನ್ನ ನಾವು ನೋಡಿದಾಗ ಕೆಲವೊಂದು ಮಠಾಧೀಶರು ಮಾಡಿರ್ತಕ್ಕಂಥ ತಪ್ಪುಗಳಿಂದ, ಕೆಲವೊಂದು ಆಗಿರ್ತಕ್ಕಂಥ ಘಟನೆಗಳಿಂದ ಸಮಾಜ ಮಠಮಾನ್ಯಗಳ ಕಡೆ, ಸ್ವಾಮೀಜಿಗಳ ಕಡೆ ನೋಡ್ತಕ್ಕಂಥ ದೃಷ್ಟಿ ಇವತ್ತು ಬದಲಾಗ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ನಾವು ಮತ್ತು ಅವರು ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನ ಇಡಬೇಕಾದಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವೆಲ್ಲರೂ ಕೂಡಿ ಸುಂದರ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಮಠಮಾನ್ಯಗಳ ಹಿಂದೆ ನಾವು ನಿಲ್ಲೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.